ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಏಪ್ರಿಲ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಶ್ರೀ ವಿಶ್ವಾವಸು ಸಂವತ್ಸರ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. 2 ಏಪ್ರಿಲ್ 2025 ಮಂಗಳ ಗ್ರಹ ರಾತ್ರಿ 1:29 ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ. 3 ಏಪ್ರಿಲ್ 2025 ಬುಧ ಕುಂಭ ರಾಶಿಯಿಂದ ನೀಚತ್ವಕ್ಕೆ ಹೋಗ್ತಾನೆ ಮೀನ ರಾಶಿಗೆ ಸಾಯಂಕಾಲ 5:58. 13 ಏಪ್ರಿಲ್ 2025 ಸೂರ್ಯ ರಾತ್ರಿ 3:21 ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಈ ಎಲ್ಲ ಗ್ರಹಗಳ ಸಂಚಾರದಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2 ಏಪ್ರಿಲ್ 2025 ಶ್ರೀ ಶಂಕರಾಚಾರ್ಯರ ಜಯಂತಿ. ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮವನ್ನ ವಿಸ್ತಾರ ಮಾಡಿದ್ದೇ ಗುರುಗಳು ಶ್ರೀ ಶಂಕರಾಚಾರ್ಯರು. ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. 6 ಏಪ್ರಿಲ್ 2025 ಭಾನುವಾರ ಶ್ರೀರಾಮನವಮಿ. 14/4/2025 ಸೌರಮಾನ ಯುಗಾದಿ ಹಬ್ಬ. ಚಾಂದ್ರಮಾನ ಯುಗಾದಿ ಆದ್ಮೇಲೆ ಸೌರಮಾನ ಯುಗಾದಿ ಹಬ್ಬ. 30 ಏಪ್ರಿಲ್ 2025 ಬುಧವಾರ ಅಕ್ಷಯ ತೃತೀಯ. ಹಾಗಾದ್ರೆ ಈಗ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿ ಮಾಡ್ತಾನೆ? ಕುಜ ನೋಡಿ ನಿಮ್ಮ ಜನ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಕುಜ ನಿಮಗೆ 3ನೇ ಮನೆ ಅಧಿಪತಿ. ಕುಜ ನಿಮಗೆ ಅಷ್ಟಮಾಧಿಪತಿ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಲಾಭ. ನಿಮ್ಮ ನೆರೆಹೊರೆಯವರಿಂದ ನಿಮಗೆ ಲಾಭ. ಧೈರ್ಯೇ ವಸತೆ ಲಕ್ಷ್ಮಿ. ಯಾರಿಗೆ ಧೈರ್ಯ ಇದೆಯೋ ಅವ್ರಿಗೆ ಲಾಭ. ಜಿಮ್ ನಡೆಸೋರ್ಗೆ ಲಾಭ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ. ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಲಾಭನೇ ಲಾಭ. ಎಲ್ಲರೂ ಶಾರ್ಟ್ ಟ್ರಾವೆಲ್ ಮಾರ್ಕೆಟಿಂಗ್ ಮಾಡಿ ಲಾಭ ಮಾಡ್ಕೊಳ್ಳೋರು ಅತಿ ಹೆಚ್ಚಾಗಿ ಲಾಭ ಮಾಡ್ಕೋಬಹುದು. ಅಷ್ಟಮ ಅಂದ್ರೆ ಆಯುಷ್ ಭಾವ, ಪಾರ್ಟ್ನರ್ಶಿಪ್ ಇಂದ ಬರುವಂತಹ ಲಾಭ, ಧನ, ಅದರಿಂದನೂ ಕೂಡ ನಿಮಗೆ ಲಾಭ. ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನಿಮ್ಮ ಮನೋಕಾಮನೆಗಳು ಈ ತಿಂಗಳು ಪೂರ್ಣ ಆಗ್ಬೇಕಾದ್ರೆ ಧೈರ್ಯವಾಗಿರ್ಬೇಕು. ಧೈರ್ಯವಾಗಿದ್ರೆ ನಿಮ್ಮೆಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗತ್ತೆ. ಧೈರ್ಯವಾಗಿ ಬಿಸ್ನೆಸ್ ಅನ್ನ ಮಾಡಬೇಕಾಗತ್ತೆ. ಇವೆಲ್ಲ ಫಲಾನುಫಲ ಕುಜ ಏಕಾದಶ ಸ್ಥಾನದಲ್ಲಿ ಕೊಡ್ತಾನೆ. ಸ್ನೇಹಿತರ ಮುಖಾಂತರ ಲಾಭ ಮಾಡ್ಕೊಡ್ತಾನೆ. ಪ್ರಬಲವಾದ ಆರೋಗ್ಯ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನನ್ನ ಆರೋಗ್ಯ ಚೆನ್ನಾಗಿದ್ದಾಗ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗೆ ಕುಜ ಉತ್ತಮ ಆರೋಗ್ಯ ಕೊಡ್ತಾನೆ. ಅದು ನಿಮಗೆ ಮಂಗಳ ದಶಾ ಭುಕ್ತಿ ಅಂತರ್ಭುಕ್ತಿ ಎಲ್ಲೋ ಬಂದರೂ ಸಾಕು ಫಲ ಕೊಟ್ಬಿಡ್ತಾನೆ. ನಿಮ್ಮ ಜನ್ಮ ಜಾತಕದಲ್ಲಿ ಕುಜನ ಪ್ರಭಾವ ಹೇಗಿದೆ? ಕುಜ ಅಂದ್ರೆ ಮಂಗಳ ಗ್ರಹ. ನಿಮ್ಗೆ ಮಂಗಳ ಮಾಡ್ತಾ ಇದ್ದಾನ, ಅಮಂಗಳ ಆಗ್ತಾ ಇದೆಯಾ, ಯಾವ ರೀತಿ ಫಲ ಕೊಡ್ತಿದ್ದಾನೋ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ. ಭೂಮಿ ವ್ಯವಹಾರದಿಂದ ಲಾಭ, ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಲಾಭ, ಅನುಕೂಲಗಳು, ವ್ಯಾಜ್ಯಗಳಲ್ಲೂ ಕೂಡ ಲಾಭ, ಕಲಹಗಳಲ್ಲಿ ಜಯ, ಅಪಘಾತಗಳನ್ನ ನಡೆಸುವಂತ ಕೆಲವು ಲಾಯರ್ಗಳು ಇರ್ತಾರೆ, ಅಂತ ಲಾಯರ್ಗಳಿಗೂ ಕೂಡ ಲಾಭ. ಸರ್ಜರಿ, ಆಮೇಲೆ ಆಕ್ಸಿಡೆಂಟ್ಸ್ ಕೇಸ್ ತಗೊಳ್ಳುವಂತಹ ಲಾಯರ್ಗಳಿಗೂ ಕೂಡ ಲಾಭ ಆಗುತ್ತೆ. ಪ್ರಬಲವಾದ ಆರೋಗ್ಯ ಹೇಳಿದೀನಿ. ಸಂತೋಷ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ಈ ತಿಂಗಳು ಮಂಗಳ ಗ್ರಹನಿಂದ ಉಂಟಾಗುತ್ತೆ. ಎಲ್ಲ ಆಸೆ ಈಡೇರ್ತಾ ಇದ್ರೆ, ದುಡ್ಡು ಬರ್ತಾ ಇದ್ರೆ ನಿಮಗೆ ಸಂತೋಷ ಆಗುತ್ತೋ ಇಲ್ವೋ? ಆಗುತ್ತೆ. ಹೀಗೆ ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹ ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದ್ರೆ ಬುಧ, ಆಮೇಲೆ ಶುಕ್ರ, ಸೂರ್ಯ ಯಾವ ರೀತಿ ಫಲವನ್ನ
ಕೊಡ್ತಾರೆ ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ. ಬುಧ ಸೂರ್ಯ ಅಷ್ಟಮ ಭಾವಕ್ಕೆ ಸಂಚಾರ ಆದಾಗ ಮಂಗಳ ಅಂತೂ ನಿಮಗೆ ಉತ್ತಮ ಆರೋಗ್ಯ ಕೊಡಕ್ಕೆ ಟ್ರೈ ಮಾಡ್ತಾನೆ. ಆದರೆ ಪ್ರಯಾಣಗಳಲ್ಲಿ ತೊಂದರೆಗಳಾಗ್ಬೋದು. ಲಾಂಗ್ ಜರ್ನಿಗಳಲ್ಲಿ ತಂದೆಗೆ ತೊಂದರೆ, ತಂದೆಗೆ ಗಂಡಾಂತರ ಉಂಟಾಗ್ಬೋದು, ಎಚ್ಚರ. ಸ್ನೇಹಿತರಿಂದ ಲಾಭ ಆಗೇ ಆಗುತ್ತೆ. ಕೆಲವು ಸ್ನೇಹಿತರನ್ನ ಸರ್ಕಾರದ ಸಂಬಂಧಪಟ್ಟಂತ ಸ್ನೇಹಿತರಿಂದ ಕಲಹ ಆಗ್ಬೋದು. ಸ್ವಲ್ಪ ರಾಜ ಭಯ ಇರುತ್ತೆ. ನಿಮಗೆ ಆಯುಷ್ಗೂ ಕೂಡ ತೊಂದರೆ ಇರುತ್ತೆ, ಎಚ್ಚರ. ಆಯುಷ್ ವಿಚಾರ ಮಾತಾಡ್ಬೇಕಾದ್ರೆ ಗುರುಜಿ ನೀವೊಬ್ಬರೇ ಬದುಕಿರ್ತೀರಾ, ನಾವೆಲ್ಲ ಹೊರಟೋಗ್ಬಿಡ್ತೀವ, ಆ ಥರ ಯೋಚನೆ ಮಾಡ್ಬೇಡಿ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಅವಾಗ ಆಯುಷನ್ನ ಕಂಡುಹಿಡಿಯೋಣ. ಜಾತಕ ಇಲ್ದಿರೋರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ನಾನು ಹೇಳ್ತಾ ಇರೋದು ಸೂಚನೆ. ಏನಾದರೂ ಆ ಥರ ಆಗೋ ಸಮಸ್ಯೆ ಇರುತ್ತೆ, ಅದಕ್ಕೆ ಸ್ವಲ್ಪ ಅಟೆನ್ಷನ್ ಇರಬೇಕು ಅನ್ನೋಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಸೂರ್ಯ ಅಷ್ಟಮ ಭಾವ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ. ಸೂರ್ಯ ನಿಮ್ಗೆ ಯಾರು? ವ್ಯಯಾಧಿಪತಿ. ಅಷ್ಟಮ ಭಾವದಲ್ಲಿ ಹೋದಾಗ ಸ್ವಲ್ಪ ಎಚ್ಚರವಾಗಿರ್ಬೇಕು ಕನ್ಯಾ ರಾಶಿ ಜಾತಕರು. ಆಮೇಲೆ ಶುಕ್ರ ಸಪ್ತಮ ಭಾವ, ಬುಧ ಸಪ್ತಮ ಭಾವ. ಶುಕ್ರ ಬುಧ ಇಬ್ಬರು ಕೂಡ ಸಪ್ತಮದಲ್ಲಿ. ನಿಮ್ಮ ರಾಶ್ಯಾಧಿಪತಿ ಬುಧನೇ ಸಪ್ತಮಕ್ಕೆ ಹೋದ್ರೂ ಕೂಡ ಶುಭ ಫಲಗಳನ್ನ ಕೊಡಲ್ಲ. ಪತ್ನಿಯ ಜೊತೆ ಕಲಹಗಳಾಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹಗಳಾಗ್ಬೋದು. ನೀವು ಇತರರ ದಾಂಪತ್ಯ ಜೀವನದಲ್ಲಿ ಯಾರು ಪ್ರವೇಶ ಮಾಡ್ತಿರೋ ಅಂಥವ್ರಿಗೆ ಘನತೆ ಗೌರವಗಳು ಹಾಳಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು. ಕನ್ಯಾ ರಾಶಿ ಜಾತಕರಿಗೆ ಎಚ್ಚರ. ಲೈಂಗಿಕ ಭೋಗಗಳನ್ನ ಕೆಲವರು ಕೆಳದರ್ಜೆಯ ಜನಗಳಿಂದ ಪಡೆಯಿದ್ದು ಸಂತೋಷ ಪಡುವ ಪರಿಸ್ಥಿತಿ ಉದ್ಭವ ಆಗ್ಬೋದು. ಬದುಕಿನಲ್ಲಿ ಅಪಾಯಗಳು. ನೀವು ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ, ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ, ಎಚ್ಚರ. ಚರ್ಮ ವ್ಯಾಧಿಗಳಾಗ್ಬೋದು. ಅದಕ್ಕೆ ಯಾರು ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ನ ಕನ್ಯಾ ರಾಶಿ ಜಾತಕರು ಈ ತಿಂಗಳು ಮಾಡಬೇಡಿ ಅಂತ ನನ್ನ ಸಜೆಷನ್. ಏನೋ ಇಂಪಾರ್ಟೆನ್ಸ್ ಇದೆ, ಯಾವುದೋ ಡೆತ್ ಆಗಿದೆ, ಎಮರ್ಜೆನ್ಸಿ ಹೋಗ್ಲೇಬೇಕು ಅನ್ನೋಂಥವ್ರು ನನ್ನ ಸಲಹೆ ಕೇಳಿ ಪ್ರಯಾಣವನ್ನ ಮಾಡಿ ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಇಷ್ಟೆಲ್ಲ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ಗ್ರಾಹಿ ಕರ್ಮ ಫಲದಾತಃ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ. ನಮಗೆ ನಮ್ಮ ಕರ್ಮಗಳ ಅನುಸಾರ ಫಲಗಳ ಕೊಡೋರು ಗ್ರಹಗಳು. ಆ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಈ ತಿಂಗಳಲ್ಲಿ ಶ್ರೀರಾಮನವಮಿ ಇದೆ. ಎಲ್ಲರೂ ಕೂಡ ಕನ್ಯಾ ರಾಶಿಯವರು ಶ್ರೀರಾಮ ಜಯ ರಾಮ ಶಿವರಾಮ, ಶ್ರೀರಾಮ ಜಯ ರಾಮ ಶಿವರಾಮ ಅಂತೇಳಿ ಮಂತ್ರವನ್ನ ಜಪ ಮಾಡಿ ದೇವರ ಸೇವೆ. ಎಷ್ಟೋ ಜನ ಉಳ್ಳವರು ಶಿವಾಲಯ ಕಟ್ಟುವರು. ದುಡ್ಡಿರೋರು ದೊಡ್ಡ ದೊಡ್ಡ ಮಂದಿರಗಳನ್ನ ಕಟ್ತಾರೆ. ದುಡ್ಡಿಲ್ದೇ ಇರೋರು ಏನ್ ಮಾಡ್ಬೇಕು? ರಾಮಾಯಣ ನಮಗೆ ಕಲಿಸುತ್ತೆ. ಹಳ್ಳಿಲಿ ಏನ್ ಸೇವೆ ಮಾಡಕ್ಕಾಗುತ್ತೆ? ರಾಮ ಯುದ್ಧ ಮಾಡಬೇಕು, ಸೇತುವೆ ಬೇಕಾಗುತ್ತೆ, ವಾನರ ಸೈನ್ಯ ಹೋಗ್ಬೇಕು ಅಂದಾಗ ಹಳಿಲು ಕೂಡ ತನ್ನ ಸೇವೆಯನ್ನ ಮಾಡುತ್ತೆ. ಹಾಗೆ ನಮ್ಮ ಕೈಲಾದಷ್ಟು ನಾವು ದೇವರ ಸೇವೆ ಮಾಡಿದ್ರೆ ಭಗವಂತ ನಮ್ಮನ್ನ ಸಂತೋಷಪಟ್ಟು ನಮಗೆ ಫಲವನ್ನ ಕೊಡ್ತಾನೆ ಅನ್ನೋದನ್ನ ರಾಮಾಯಣ ನಮಗೆ ಕಲಿಸ್ಕೊಡುತ್ತೆ. ಆದ್ರಿಂದ ಎಲ್ಲರೂ ಕೂಡ ರಾಮಾಯಣವನ್ನು ಓದಿ ಶ್ರೀರಾಮ ಜಯ ರಾಮ ಶಿವರಾಮ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಉತ್ತಮ ಆರೋಗ್ಯ ಸಿಕ್ಕಲಿ, ನಿಮ್ಮ ಜೀವನ ಸುಖ ಶಾಂತಿಯಿಂದ ಇರಲಿ, ನಿಮ್ಮ ಜೀವನ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.